ಸೆಲೆಬ್ರೇಷನ್ ಅಂದ್ರೆ ಹೊಸದಾಗಿ ಬಂದಿರೋರಿಗೆ ಒಂಥರ ಆನಂದ. ಸ್ಕೂಲಿಂದ ನೀವು ಈಗ ಕಾಲೇಜ್ಗೆ ಬಂದಿದ್ದೀರಿ. ಕಾಲೇಜ್ ಬಂದಿದ್ರೆ ಇದುವರೆಗೂ ನೀವು ಹೈಸ್ಕೂಲಲ್ಲಿದ್ದೀರಿ. ಈಗ ಫಸ್ಟ್ PUC ಬಂದ ಮೇಲೆ ಕಾಲೇಜ್ ಲೆವೆಲ್ಗೆ ಹೋಗಿದ್ದೀರಿ. ಕಾಲೇಜ್ ಲೆವೆಲ್ ಬಂದ ತಕ್ಷಣ ನೀವು ವಿದ್ಯೆ ಓದಿದಂಥ ಸಮಸ್ಯೆ ಇರ್ಬೋದು, ಯಾವುದು ಮರಿಬಾರದು. ಹಾಗೆ ನೀವೀಗ ಕಾಲೇಜ್ ಬಂದಿದ್ದೀರಿ. ಕಾಲೇಜಲ್ಲೂ ಸಹ ನೀವು ಇಲ್ಲಿ ನಮ್ಮ ರವಿ ಕಾಲೇಜಿನಲ್ಲಿ ನಿಮಗೆ ಒಳ್ಳೆ ಗುಡ್ ಟೀಚರ್ಸ್ ಇದ್ದಾರೆ, ಒಳ್ಳೆ ಪ್ರಿನ್ಸಿಪಾಲ್ ಇದ್ದಾರೆ, ಒಳ್ಳೆ ಅಟ್ಮಾಸ್ಫಿಯರ್ ಇದೆ. ನೀವು ಕಲಿಯೋದಕ್ಕೆ ನಿಮ್ಗೆ ಏನು ಬೇಕೋ ಎಲ್ಲ ಸಹಕಾರ ನಿಮಗೆ ಸಿಕ್ಕುತ್ತೆ. ನೀವು ಓದಿ ಚೆನ್ನಾಗಿ ನಮ್ಮ ಮುರಳೀಧರ್ ಹೇಳಿದಂಗೆ 99, 98, 99% ತಗೊಳ್ಬೇಕು. ತಗೊಂಡು ನಮ್ಮ ಕಾಲೇಜಿಗೆ ನಿಮ್ಮ ಪೇರೆಂಟ್ಗೆ ಕೀರ್ತಿ ತರಬೇಕು. ಅದೇ ರೀತಿ ಇಷ್ಟೊತ್ತು ನಮ್ಮ ಸ್ಪೀಚಲ್ಲಿ ಹೇಳಿದರು, ಮಲೇಶ್ ಬಾಬು ಅವರು ಮತ್ತೆ ಮುರಳಿಯವರು ಕ್ಲಾಸ್ಮೇಟ್ಸ್ ಅಂತೇಳಿ. ಕ್ಲಾಸ್ಮೇಟ್ಸ್ ಆಗಿ ಅವರ ಅನುಭವಗಳನ್ನು ನಿಮ್ಗೆ ಹೇಳ್ಕೊಂಡಿದ್ದಾರೆ. ಅದೇ ರೀತಿ ನೀವು ಸಹ ಅವರು MBA ಮಾಡಿ ಇವತ್ತು ಒಂದು ಪೊಲಿಟಿಷಿಯನ್ ಬಂದಿದ್ದಾರೆ. ನೀವು ಸಹ MBA ಮಾಡ್ಬೋದು, ಇಲ್ಲ MCOM ಮಾಡ್ಬೋದು, ಯಾವುದಾದ್ರೂ ಸರಿ. ಎಲ್ಲ ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿದ್ದೀರಿ. ನಿಮಗೂ ಸಹ ಒಳ್ಳೆ ಆಪರ್ಚುನಿಟೀಸ್ ಇದೆ. ಆಪರ್ಚುನಿಟೀಸ್ ಉಪಯೋಗಿಸ್ಕೊಂಡು ನೀವು ಮುಂದೆ ಯಾವ ರೀತಿ ಬೆಳವಣಿಗೆ ಆಗಬೇಕು, ಯಾವ ರೀತಿ ನಿಮ್ಮ ಜೀವನನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ನಿಮ್ಮ ಕೈಯಲ್ಲಿದೆ. ಆದ್ದರಿಂದ ನೀವು ಕಾಲೇಜಿಗೆ ಬಂದ ತಕ್ಷಣ ನಾನು ಕಾಲೇಜ್ ಲೆವೆಲಲ್ಲಿ ಇದ್ದೀನಿ ಅಂತೇಳಿ ಸ್ಕೂಲ್ ಲೆವೆಲನ್ನು ಮರೆಯೋಕೆ ಹೋಗಬೇಡಿ. ಸ್ಕೂಲ್ ಲೆವೆಲಿಂದ ಕಾಲೇಜ್ ಲೆವೆಲ್ ಬಂದಿದ್ದೀರಿ. ಅದೇ ರೀತಿ ನೀವು ಮುಂದೆ ಡಿಗ್ರಿಗೆ ಹೋದರೂ ಸಹ ನೀವು PU ಕಾಲೇಜಿನ ಮರಿಬಾರ್ದು. ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ನೀವು ಓದ್ತಾ ಇದ್ದಂಗೆಲ್ಲನೂ ಹಿಂದೆ ಓದಿದಂಥ ಸಂಸ್ಥೆ ನೀವು ಮರಿಬಾರ್ದು. ಅದರಿಂದ ನಿಮ್ಮ ಜೀವನನ ನೀವು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು. ನಿಮ್ಮ ಪೇರೆಂಟ್ಗೆ ಒಂದು ಕೀರ್ತಿ ತರಬೇಕಂತ